ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು DCET 2024 ಎಕ್ಸಾಮ್ ಮುಕ್ತಾಯ ಆದವು. ಅದರ ಆ ಎಕ್ಸಾಮಿನಲ್ಲಿ ಅಪಿಯರ್ ಆಗಿರೋ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ನಿಮಗೆ ಕೀ ಆನ್ಸರನ್ನು ಕೊಡ್ತಾ ಇದ್ದೀನಿ ನಾನು. ಯಾವ ರೀತಿ ಕೀ ಆನ್ಸರ್ ಇದಾವೆ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಹೋದಾಗ ಒಂದನೇ ಕ್ವಶನ್ ಏನಿದೆ ಇಲ್ಲಿ ನೋಡಿ. ಇಫ್ A = ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 3 4 -2 1 A - B = ಈ ರೀತಿ ಮ್ಯಾಟ್ರಿಕ್ಸ್ ಕೊಟ್ಟಾಗ ಇದನ್ನ ಸಾಲ್ವ್ ಮಾಡಿದರೆ ನಮಗೆ ಆನ್ಸರ್ ಸಿ ಬರುತ್ತೆ. ಅದೇ ರೀತಿ ಎರಡನೇ ಕ್ವಶನ್ ಏನಿದೆ, ಇಫ್ ಈ ಕ್ವಶನ್ಗೆ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಇದನ್ನ ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ ಬರೋದು ಎ. ಮೂರನೇ ಕ್ವಶನ್ಗೆ ಆನ್ಸರ್ ಬರೋದು ಬಿ. ನಾಲ್ಕನೇ ಕ್ವಶನ್ಗೆ ಆನ್ಸರ್ ಬರೋದು ಬಿ. ಐದನೇ ಕ್ವಶನ್ಗೆ ಆನ್ಸರ್ ಇಫ್ ಸ್ಟ್ರೇಟ್ ಲೈನ್ ಇಸ್ 2y = 3x + 4 ದೆನ್ y ಇಂಟರ್ಸೆಪ್ಟ್ ಫಾರ್ಮುಲಾ ಹಾಕಿ ನಾವು ಇದನ್ನ ಸಾಲ್ವ್ ಮಾಡಿದಾಗ ನಮಗೆ ಬಿ ಬರುತ್ತೆ. ಅದೇ ರೀತಿ ನಾವು ಆರನೇ ಕ್ವಶನ್ ಅನ್ನು ನೋಡಿದಾಗ ದ ಅಕ್ಯೂಟ್ ಆಂಗಲ್ ಆಫ್ inclination made by the line 3x - 3y - 2 = 0 with positive x is ಇದನ್ನ ನಾವು ಫಾರ್ಮುಲಾ ಹಾಕಿ ನೋಡಿದರೆ ಆರನೇ ಕ್ವಶನ್ಗೆ ಆನ್ಸರ್ ಸಿ ಬರುತ್ತೆ 3. The slope of straight line passing through points 1, 2 and 5 - 3 is ಈ ಕ್ವಶನ್ಗೆ ನಮಗೆ 4 - 5/4 ಬರುತ್ತೆ. If the slope of straight line is -3/2 and x-intercept is 5/2, then the equation of the straight line is ಇದನ್ನ ನಾವು ಸಾಲ್ವ್ ಮಾಡಿ ನೋಡಿದಾಗ ಆಕ್ಚುಲಿ ಇದು ಕ್ವಶನ್ ತಪ್ಪಿರಬಹುದು. ಯಾಕಂದ್ರೆ y ಇಂಟರ್ಸೆಪ್ಟ್ ಫಾರ್ಮುಲಾ ಬೇರೆದು ಬರುತ್ತೆ, x ಇಂಟರ್ಸೆಪ್ಟ್ ಫಾರ್ಮುಲಾ ಬೇರೆದು ಬರುತ್ತೆ. ಏನ್ ಬರುತ್ತೆ ಅಂದ್ರೆ y ಇಂಟರ್ಸೆಪ್ಟ್ಗೆ ಫಾರ್ಮುಲಾ mx + c ಬರುತ್ತೆ. x ಇಂಟರ್ಸೆಪ್ಟ್ಗೆ ಫಾರ್ಮುಲಾ ಏನ್ ಬರುತ್ತೆ, ಇಲ್ಲಿ ನಾವು m ಅನ್ನು ಸ್ಲೋಪ್ ಆಗಿ ತಗೋತೀವಿ. ಎರಡು ಫಾರ್ಮುಲಾ m ಇಸ್ ಸ್ಲೋಪ್. ಹಾಗಾದ್ರೆ ನಾವು ಇಲ್ಲಿ ಕ್ವಶನ್ ಕೊಟ್ಟಿರೋದು x ಇಂಟರ್ಸೆಪ್ಟ್, ಬಟ್ x ಇಂಟರ್ಸೆಪ್ಟ್ ಫಾರ್ಮುಲಾ ಇದು. ಬಟ್ ನಾವು ಈ ಫಾರ್ಮುಲಲ್ಲಿ ಹಾಕಿ ನೋಡಿದಾಗ ಯಾವುದೋ ಆಪ್ಷನ್ ಮ್ಯಾಚ್ ಆಗಲ್ಲ. ನಾವು y ಇಂಟರ್ಸೆಪ್ಟ್ ಅಲ್ಲಿ mx + c ಫಾರ್ಮುಲಲ್ಲಿ ಹಾಕಿ ನೋಡಿದಾಗ ಆನ್ಸರ್ಗಳು ಮ್ಯಾಚ್ ಆಗುತ್ತೆ. ಅದಕ್ಕೆ ದಿಸ್ ಕ್ವಶನ್ ಮೈಟ್ ಬಿ ರಾಂಗ್. ಸೊ 9th ಆನ್ಸರ್ ನೋಡ್ತಾ ಹೋದಾಗ you get x + 5y - 17. This is the answer. The value of cot 660 is ಇದಕ್ಕೆ ನಾವು ಸಾಲ್ವ್ ಮಾಡಿ ನೋಡಿದಾಗ ಅಥವಾ ನೀವು ಕ್ಯಾಲ್ಸಿಯಲ್ಲಿ ಹಾಕಿ ನೋಡಿದಾಗ ಇದಕ್ಕೆ -1/3. This is the answer. First one. Next 11th ಒನ್ಗೆ the value of cos 75. ಇವೆಲ್ಲ ಟ್ರಿಗ್ನೋಮೆಟ್ರಿಕ್ ಪ್ರಾಬ್ಲಮ್ಸ್ಗಳು. 11th ಗೆ ಆನ್ಸರ್ ಯು ಗೆಟ್ ಸಿ. 12th, if a ladder is inclined to a wall with base angle 30 degree, then the angle in radian is ಇದೇನಾಗುತ್ತೆ ಡಿ. ಸೊ ರೇಡಿಯನ್ ಅಲ್ಲಿ ನಾವು ಇದನ್ನ ಡಿಗ್ರೀಸ್ ಅಲ್ಲಿ ಇದೆ, ರೇಡಿಯನ್ ಅಲ್ಲಿ ನೋಡಿದಾಗ 5/6 ಆಗುತ್ತೆ. if sin A is = 3/5 and cos B is 12/3, then cos A - B is. ಸೊ ಇದನ್ನ ನಾವು ನೋಡಿದಾಗ ಯು ಗೆಟ್ ಬಿ ಇಸ್ ದ ಆನ್ಸರ್. ಇಫ್ y = 2 sin x - 4 cot x plus e to the power -x + 7, ದೆನ್ ಇದು ಡೆರಿವೇಟಿವ್ ಏನಾಗುತ್ತೆ ಅಂದ್ರೆ ಡೆರಿವೇಟಿವ್ ನಾವು ಸಾಲ್ವ್ ಮಾಡಿದಾಗ ಯು ಗೆಟ್ ದಿಸ್ ಆನ್ಸರ್. 14ನೇ ಕ್ವಶನ್ಗೆ 2 is the answer. ಆಪ್ಷನ್ 2. if y = x + 1/x² dy, ಇದರ ಡೆರಿವೇಟಿವ್ ತಗೊಂಡಾಗ ನಮಗೆ 3. ದಿಸ್ ವಿಲ್ ಬಿ ದ ಆನ್ಸರ್. ಇವಾಗ ನಾನು ಓನ್ಲಿ ಆಪ್ಷನ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಸಾಲ್ವ್ ಮಾಡೋದು ನಾವು ನೆಕ್ಸ್ಟ್ ವಿಡಿಯೋಲಿ ನಾನು ಇದನ್ನು ಸಾಲ್ವ್ ಮಾಡಿಕೊಡ್ತೀನಿ ನಿಮಗೆ. 16th ನೋಡಿದಾಗ ಈ ಕ್ವಶನ್ಗೆ ಆನ್ಸರ್ ಈಸ್ 58.
17th ಆನ್ಸರ್ ಈಸ್ 3. 18th ಆನ್ಸರ್ ಈಸ್ ದಿಸ್ ಒನ್. 19th ಆನ್ಸರ್ ಈಸ್ 2. 20th ಕ್ವಶನ್ಗೆ ಆನ್ಸರ್ ಈಸ್ ಬಿ. ಸ್ನೇಹಿತರೆ, ಈ ಕ್ವಶನ್ಸ್ಗಳಿಗೆ ನಾವು ಮ್ಯಾಥ್ಸ್ ಕ್ವಶನ್ಸ್ಗಳಿಗೆ ಕೀ ಆನ್ಸರ್ಸನ್ನು ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಾನು ಬೇರೆ ಸಬ್ಜೆಕ್ಟ್ಗಳನ್ನು ಸಾಲ್ವ್ ಮಾಡಿ ನಿಮಗೆ ಕೀ ಆನ್ಸರ್ಸನ್ನು ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಫಾಲೋ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.